ಮಕಾನ, ಲೋಟಸ್ ಸೀಡ್ಸ್ ಮತ್ತು ಕಮಲದ ಬೀಜ ಅಂತ ಕರೀತಾರೆ ಇದನ್ನು. ಸೊ ಇದು ಚೀನಾ ದೇಶದಲ್ಲಿ ಔಷಧಿ ತಯಾರಿಕೆ ಕೂಡ ಬಳಸ್ತಾರೆ ಇದನ್ನು. ಇದಂತೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ಕಿಡ್ನಿ ಫಂಕ್ಷನ್ಗೆ ಒಳ್ಳೆಯದು. ಸೊ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಒಂದು 2 ಮಿನಿಟ್ಸಷ್ಟು ರೋಸ್ಟ್ ಮಾಡಿದ್ದೀನಿ ತುಪ್ಪ ಹಾಕಿ. ಅದಕ್ಕೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಪೆಪ್ಪರ್ ಹಾಕಿ ಫ್ರೈ ಮಾಡ್ಕೊಬೇಕು. ತಿನ್ನೋದಕ್ಕೆ ಕ್ರಿಸ್ಪಿಯಾಗಿರುತ್ತೆ. ಸೊ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ನೋಡಿ ನುಗ್ಗೆ ಸೊಪ್ಪು ನಾವು ಯಾವಾಗಲೂ ಸಾಂಬಾರು ಇಲ್ಲ ಪಲ್ಯ ಈ ಥರದ್ದೇ ಮಾಡ್ಕೊಂಡು ತಿನ್ನಬೇಕಂತ ಏನಿಲ್ಲ, ಅದೆಲ್ಲ ಟೈಮ್ ತೊಗೊಳತ್ತಲ್ವ. ಸೊ ನಾನು ಏನು ಮಾಡಿದೆ ಅಂದರೆ ಒಂದು 1/4 ಲೋಟ ಅಷ್ಟು ನೀರು ಇಟ್ಬಿಟ್ಟು, ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಸೊಪ್ಪು ಹಾಕಿ ಸುಮ್ಮನೆ 2-3 ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಸೊ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದೇನು ಮಾಡುತ್ತಂದರೆ ಬ್ಲಡ್ಡಲ್ಲಿರೋ ಕೆಂಪು ರಕ್ತ ಕಣಗಳನ್ನ ವೃದ್ಧಿ ಮಾಡುತ್ತೆ. ಓಕೆನಾ. ಮತ್ತು ನೋಡಿ ಇದು ರಾಗಿ ಗಂಜಿ ಮಾಡ್ಕೊಂಡಿದ್ದೀನಿ. ಈಗ ಬೇಸಿಗೆ ಅಲ್ವಾ, ರಾಗಿ ಗಂಜಿ ಅಂತೂ ತುಂಬಾ ದೇಹಕ್ಕೆ ತಂಪು. ಇದರಲ್ಲಿ ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಮ್ ತುಂಬ ಚೆನ್ನಾಗಿರುತ್ತೆ. ಇದು BP, ಶುಗರ್ ಇದೆಲ್ಲನೂ ಕಂಟ್ರೋಲಲ್ಲಿಟ್ಟಿರುತ್ತೆ. ಸೊ ಇದು ಡಯಾಬಿಟೀಸ್ ಇರೋರೇ ತೊಗೋಬೇಕಂತ ಏನಿಲ್ಲ. ಸೊ ಇದು ನಾವು ನಾರ್ಮಲ್ ಯಾರು ಬೇಕಿದ್ದರೂ ರಾಗಿ ಗಂಜಿ ಕುಡಿಬೋದು. ಡೈಲಿ ಕುಡಿದ್ರೆ ಅಂತೂ ತುಂಬಾ ಒಳ್ಳೆಯದು. ಸೊ ಪ್ರತಿದಿನ ಬೆಳಗ್ಗೆ ನೀವು ಇದು ರಾಗಿ ಗಂಜಿ ಹೇಗೆ ಮಾಡ್ಕೋಬೇಕಂದ್ರೆ 1 ಗ್ಲಾಸಷ್ಟು ನೀರು ಕುದಿಸ್ಕೊಬೇಕು. ಸೊ ಒಂದು ಅರ್ಧ ಗ್ಲಾಸ್ ತಣ್ಣೀರಲ್ಲಿ 2-3 ಸ್ಪೂನು ರಾಗಿ ಹಿಟ್ಟನ್ನ ಹಾಕಿ ಕಲಿಸ್ಕೊಳ್ಳಿ. ಸೊ ನೀರು ಕುದಿ ಬಂದಮೇಲೆ ಅದನ್ನು ಕಲಸಿಟ್ಕೊಂಡಿರ್ತೀರಲ್ಲ ರಾಗಿ ಹಿಟ್ಟು, ಅದನ್ನು ಹಾಕ್ತಾ ಸ್ವಲ್ಪ ತಿರುವ್ತಾ ಇರಬೇಕು, ಗಂಟಾಗಲ್ಲ ಆವಾಗ. ಸೊ ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ಸ್ವೀಟ್ ಕಾರ್ನ್ ಕೂಡ ಫ್ರೈ ಮಾಡಿದ್ದೀನಿ ನೋಡಿ. ಸ್ವೀಟ್ ಕಾರ್ನು ಅದರಲ್ಲಿ ತುಂಬ ಫೈಬರ್ ಇರುತ್ತೆ ಮತ್ತು ತೂಕ ಕಡಿಮೆ ಮಾಡ್ಕೊಳ್ಳೋಕೆ ಕೂಡ ಇದು ಒಳ್ಳೆಯದು. ನಾವು ನಾರ್ಮಲ್ ಇದನ್ನೆಲ್ಲ ಅಂದರೆ ಏನಾದರೂ ಜಂಕ್ ಫುಡ್ ಎಲ್ಲ ತಿನ್ನೋದಕ್ಕಿಂತ ಇದನ್ನು ಮಧ್ಯಾಹ್ನ ಯಾವಾಗಾದರೂ ಸುಮ್ಮನೆ ಏನಾದರೂ ತಿನ್ಬೇಕು ಅನಿಸಿದಾಗ ಈ ಥರ ಫ್ರೈ ಮಾಡಿಕೊಂಡು ಸ್ವೀಟ್ ಕಾರ್ನ್ ಕೂಡ ತಿನ್ಕೊಬೋದು. ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು.